ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಕೋಟ ಗ್ರಾಮದಲ್ಲಿ ಗ್ರಾಮ ದೇವತೆಯ ಉತ್ಸವಕ್ಕೆ ಬಂದೀವ್ರಿ. ಆ ಗ್ರಾಮ ದೇವತೆಯ ಉತ್ಸವ ಯಾವ ತರ ಆಗುತ್ತೆ ಅಂದ್ರೆ ಈಗ ಬೆಳಗ್ಗೆ ಗಂಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರಿ ದೇವಿನ, ಅಂದ್ರೆ ನದಿಯಲ್ಲಿ ಸ್ನಾನ ಮಾಡಕ್ ಕರ್ಕೊಂಡು ಹೋಗ್ತಾರಿ. ಅದು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ಡೊಳ್ಳು ಕುಣಿತದಿಂದ ಕರ್ಕೊಂಡು ಹೋಗ್ತಾರಿ. ನೋಡಕ್ ಅದೇ ಒಂದು ವಿಶೇಷವಾದದ್ದು ನೋಡ್ರಿ. ಈಗೆಲ್ಲ ತಯಾರಿ ಮಾಡ್ಕೋಕತ್ತಾರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಸವ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ವೀಕ್ಷಕರೇ ಯಾವ ತರ ಆಚರಣೆ ಮಾಡ್ತಾರ ಅಂತ ತೋರಿಸ್ಕೊಡ್ತೀನಿ. ಗಂಗೆ ಪೂಜೆಗೆ ಹೋಗಕ್ ನೋಡ್ರಿ, ತಾಯಿನ ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ. ರಿಯಲ್ ಆಗಿ ಈಗ ದೇವಿ ಎದ್ದು ಬರ್ತಾಳೆ ನನ್ನ ರೇಂಜಿಗೆ ಅಲಂಕಾರ ಮಾಡ್ಯಾರ ನೋಡ್ರಿ. ಹಸಿರು ಸೀರೆ ಉಡಿಸಿ ಚೌರ ಅದೆಲ್ಲ ಹಾಕಿ ಕೆಳಗೆಲ್ಲ ರಂಗೋಲಿ ಅದೆಲ್ಲ ಹಾಕಿ ನೋಡ್ರಿ. ಡೊಳ್ಳು ಕುಣಿತದವ್ರು ಬಂದು ಡೊಳ್ಳಿನ ಕುಣಿತದೊಂದಿಗೆ ತಾಯಿನ ಗಂಗೆ ಪೂಜೆಗೆ ಕರ್ಕೊಂಡು ಹೋಗ್ತಾರೆ. ನೋಡಿ ವೀಕ್ಷಕರೇ, ಕೋಟ ಗ್ರಾಮಸ್ಥರು ನಮ್ಮೊಂದಿಗಿದ್ದಾರೆ. ಈ ಗ್ರಾಮದ ಮುಖ್ಯಸ್ಥರಿಂದ
ಈ ದೇವಿಯ ಉತ್ಸವ ಏನು ಪ್ರತಿ ವರ್ಷ ಇದೇ ಥರ ಮಾಡ್ತಾರಾ, ಆಮೇಲೆ ಯಾವ ರೀತಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಾರ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ರೀ? ಅಮರೇಗೌಡ ಅಂತ ಹೇಳಿ ಮೇಡಮ್. ಹಾಂ ರೀ. ಪ್ರತಿ ವರ್ಷ ದೇವಿ ಉತ್ಸವ ಇದೇ ಥರ ಮಾಡ್ತೀರೇನ್ರಿ? ಪ್ರತಿ ವರ್ಷನೂ ಇದೇ ಥರನೇ ಮಾಡ್ತೀವಿ. ಈ ಗಂಗೆ ಪೂಜಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಈಗ ಇದು ಜಾಣಕಾಲ್ ಅಂತೇಳಿ ಇಲ್ಲಿ ಬರ್ತಾರೆ ಮೇಡಮ್, ಹುಡುಗುಂಟ ದಾಟಿ ಅಲ್ಲಿ ಒಳ್ಳೆ ಸ್ನಾನ, ಕೃಷ್ಣ ನದಿ ಹೋಗಿ ಸ್ನಾನ ಮಾಡಿಸಿ ಮತ್ತೆ ಈ ಕಡೆ ಮೆರವಣಿಗೆ ಸಂಗಟ ಕರ್ಕೊಂಡು ಬರ್ತಾರೆ. ಮತ್ತೆ ಎಷ್ಟು ಗಂಟೆಗೆ ರಿಟರ್ನ್ ಬರೋದ್ರಿ? ಈ ರಿಟರ್ನ್ 3:30ರಿಂದ 4 ಗಂಟೆ ಆಗುತ್ತೆ ಮೇಡಮ್. ಒಳ್ಳೆ ಬಂದ ಮೇಲೆ ಇಲ್ಲಿ ಗುಡಿ ಮುಟ್ಟೋದ್ರಾಗ 10-10:30 ಆಗುತ್ತೆ. ರಾತ್ರಿ 10-10:30 ರೀ. ಗ್ರಾಮಸ್ಥರೆಲ್ಲರೂ ಸೇರಿ ವಿಜೃಂಭಣೆಯಿಂದ ಕುಣಿತದ ಮೂಲಕ ಕರ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ 3ನೇ ಸೋಮವಾರ. ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಆರೋಗ್ಯವನ್ನು ಕೊಡ್ಲಿ ಅಂತ ಕೇಳ್ಕೊಂತೀನಿ ವೀಕ್ಷಕರೇ. ಅಗಸಿ ನೋಡ್ರಿ ವೀಕ್ಷಕರೇ, ಇಲ್ಲಿಂದ ದೇವಿಯ ಉತ್ಸವ ಮೂರ್ತಿ ಗಂಗೆ ಸ್ಥಾನಕ್ಕೆ ಹೋಗ್ತದೆ ನೋಡ್ರಿ. ಇದೇ ಒಂದು ಮಾರ್ಗದ ಮೂಲಕ ಈಗ ಉತ್ಸವ ಮೂರ್ತಿ ಬರುತ್ತೆ ನೋಡಿ ವೀಕ್ಷಕರೇ. ಎಷ್ಟೊಂದು ಜನ ಸೇರ್ಯಾರ ನೋಡ್ರಿ. ಹಳ್ಳಿಯ ಸೊಗಡು ಅಂದ್ರೆ ಇದೇ ನೋಡ್ರಿ. ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಜನರು ಸೇರಿ ಅತಿ ಸಂಭ್ರಮ ಮತ್ತು ಸಡಗರದಿಂದ ದೇವಿ, ಯಾಕಂದ್ರ ದೇವಿನ ಒಂದು ಗಂಗೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಲ್ರಿ. ಆಮೇಲೆ ಹೋಗಿ ಬರುವಾಗ ಇಡೀ ಊರಿಗೂರೇ ಸೇರಿರುತ್ತೆ. ಅದೊಂದು ನೋಡಕ್ಕೆ ಒಂಥರ ಹಬ್ಬ ಇದ್ದಂಗೆ ಇರುತ್ತೆ ನೋಡ್ರಿ. ಈಗ ದೇವಿನ ಇಲ್ಲಿಂದ ಒಂದು ಸುಮಾರು ಒಂದು 8-10 ಕಿಲೋಮೀಟರ್ ಆಗುತ್ತೆ ನದಿ. ಆ ನದಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಹೋಗಿ ಅಲ್ಲಿ ಒಂದು ಅಮ್ಮಂದು ಕಟ್ಟಿ ಅಂತ ಅದ ರೀ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಇನ್ನೂ ಬೇರೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ನೋಡಿ ಹೆಣ್ಮಕ್ಳು ಸಹ ಇಂದ ಕಳಶ ಅದು ತಗೊಂಡ್ ಗೀಸಿಂದ ದೇವಿನ ಕಳ್ಸಕ್ ಬಂದಾರ ನೋಡ್ರಿ. ಗ್ರಾಮೀಣ ಸೊಗಡು ಅಂದ್ರೆ ಇದೆ ಅಲ್ಲ ವೀಕ್ಷಕರೇ. ನೋಡ್ರಿ, ನೋಡಕ್ಕೆ ಒಂಥರ ಹಬ್ಬ ಇದ್ದಂಗೆ ಐತೆ ನೋಡ್ರಿ. ಆ ಒಂದು ಡೊಳ್ಳು ಕುಡಿತ ಆಗಿರ್ಬೋದು, ಎಷ್ಟು ಖುಷಿ ಆಗುತ್ತೆ ನೋಡ್ರಿ ನೋಡಕ್ಕೆ. ಎಷ್ಟು ಚೆನ್ನಾಗಿ ಡೊಳ್ಳು ಬಾರ್ಸಕತ್ತಾರ ನೋಡ್ರಿ. ಆ ಸಣ್ಣ ಮಕ್ಕಳಾದ್ರೂ ಪರವಾಗಿಲ್ಲ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ವೈಶಿಷ್ಟ್ಯ ಕಲೆ ಅಂತಾನೆ ಹೇಳ್ಬೋದು ನೋಡ್ರಿ.
ಇದು ಹಳ್ಳ ನೋಡ್ರಿ ಕೋಟದ್ದು. ಇದೇ ಬ್ರಿಡ್ಜ್ ಮ್ಯಾಲಿಂದಾನೇ ಊರ್ ಹೊರಗ ಉತ್ಸವ ಮೂರ್ತಿನ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಮಳಿ ಎಲ್ಲ ಬಂದು ಆ ಬ್ರಿಡ್ಜಿನ ಮೇಲೆ ಎಲ್ಲ ನೀರ್ ಬಂದಿರೋದರಿಂದ ಈ ದಾರಿ ಮೂಲಕ ಕರ್ಕೊಂಡು ಹೋಗತ್ತಾರ ನೋಡ್ರಿ ಗಂಗೆ ಪೂಜಾಕ್. ಇಲ್ಲಿ ನೋಡಿ ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ, ಯಾವುದೇ ಒಂದು ದೇವರು ಉತ್ಸವ ಮೂರ್ತಿನ ತರಬೇಕಾದ್ರೆ ನಾವು ಬರೀ ಕಾಲಲ್ಲಿ ಹಂಗೆ ನಡೆಸಲ್ಲ ನೋಡ್ರಿ. ಇದು ಅಗಸರ ಮನೆಯಿಂದ ಈ ಥರ ಸೀರೆಗಳನ್ನು ಒಗ್ದಿರ್ತಕ್ಕಂಥ ಸೀರೆಗಳನ್ನು ಹಾಸಿ ಅಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಆ ಸೀರೆ ಮೇಲೇ ನಡ್ಕೊಂಡು ಹೋಗ್ತಾರೆ. ಅದರಿಂದ ಎಲ್ಲ ಜನರು ವಿಗ್ರಹ ಹೊತ್ಕೊಂಡಿರ್ತಕ್ಕಂಥವ್ರು. ಅದೇ ಥರ ಇಲ್ಲಿ ಹೆಣ್ಮಕ್ಳು ನೋಡ್ರಿ ಆಡ್ಕೊಂತ ಹಳ್ಳಿಯ ಜನಪದ ಹಾಡುಗಳನ್ನು ಆಡ್ಕೊಂತ ಕಳ್ಸಕ್ಕೆ ಬಂದಾರ ನೋಡ್ರಿ. ಆ ದೇವಿಯ ವಿಶೇಷವಾದ ಹಾಡುಗಳನ್ನು ಆಡ್ತಾರೆ ನೋಡ್ರಿ. ದೇವ್ರ ಕಟ್ಟೆಯನ್ನು ಕಟ್ಟಿರ್ತಾರೆ. ಆ ದೇವ್ರ ಕಟ್ಟೆ ಮೇಲೆ ಬಂದು ಇನ್ನೊಂದು ದುರ್ಗಾದೇವಿ ವಿಗ್ರಹ ಈಗ ಇನ್ನೊಂದು ದೇವ್ರ ವಿಗ್ರಹ ಮತ್ತು ಪಲ್ಲಕ್ಕಿನ ಕರ್ಕೊಂಬಂದು ಅದೇ ಕಟ್ಟಿ ಮೇಲೆ ಕೂಡ್ಸಕತ್ತಾರ ನೋಡ್ರಿ. ಈಗ ಎಲ್ಲಾ ದೇವರುಗಳು ಸೇರಿ ಗಂಗೆ ಪೂಜಾಕ ಹೋಗ್ತಾರ ನೋಡ್ರಿ ಮುಂದೆ ನದಿ ಸ್ನಾನಕ್ಕ. ಈಗ ನೋಡ್ರಿ ಊರ್ ಹೊರಗ ದೇವ್ರ ಕಟ್ಟೆ ಮೇಲೆ ಏನು ದೇವಿನ ಪ್ರತಿಷ್ಠಾಪನೆ ಮಾಡಿದ್ರಲ್ರಿ, ಈಗ ಮುಂದ ಟ್ರ್ಯಾಕ್ಟರ್ ಒಳಗ ನದಿ ಸ್ನಾನಕ್ಕ ಕರ್ಕೊಂಡು ಹೋಗ್ತಾರ ನೋಡ್ರಿ. ಯಾಕಂದ್ರ ಈ ಊರಿಂದ ನದಿ ಇರುವುದು ಸುಮಾರು ಒಂದು 15ರಿಂದ 18 ಕಿಲೋಮೀಟರ್ ಇರುತ್ತೆ. ಹಂಗಾಗಿ ದೇವಿ ವಿಗ್ರಹನ ಇಲ್ಲಿ ಒಂದು ಟ್ರ್ಯಾಕ್ಟರ್ ಒಳಗ ಹಚ್ಚಕತ್ತಾರ ನೋಡ್ರಿ. ಈಗ
ನದಿ ಬಂದಾರ ನೋಡ್ರಿ. ನದಿ ಒಳಗೆ ಈಗ ದೇವಿ ವಿಗ್ರಹನ ಈ ಕೆಳಗೆ ಇಳಿಸ್ಯಾರಿ. ಈ ನದಿ ಒಳಗಿನ ನೀರನ್ನು ತಗೊಂಡು ದೇವಿಗೆಲ್ಲ ಸ್ನಾನ ಮಾಡಿಸಿ ಅದಾದ ನಂತರ ಮತ್ತೆ ಹೊಸ ಸೀರೆ ಆಮೇಲೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಊರಿಗೆ ಕರ್ಕೊಂಬರ್ತಾರೆ ನೋಡ್ರಿ ರಿಟರ್ನ್. ಇದು ಕೃಷ್ಣಾ ನದಿ ನೋಡ್ರಿ. ಈ ಥರ ಎತ್ಕೊಂಡು ಊರಿಗೆ ಕರ್ಕೊಂಬರ್ತಾರೆ ನೋಡ್ರಿ ದೇವಿನ. ಈ ಸ್ನಾನ ಪೂಜೆ ಅದೆಲ್ಲ ಮುಗೀತು ನೋಡ್ರಿ. ದೇವಿ ಅಲಂಕಾರ ನೋಡ್ರಿ ಎಷ್ಟು ಚೆನ್ನಾಗಾಗ ನೋಡ್ರಿ. ಈಗ ಸಾಯಂಕಾಲ ಆಯ್ತು ನೋಡ್ರಿ. ರಿಟರ್ನ್ ಗಂಗೆ ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದು ಊರಿಗೆ ಬಂದಮೇಲೆ ಮತ್ತೆ ಅದು ದೇವ್ರ ಕಟ್ಟೆ ಅಂತ ಇರುತ್ತಲ್ರಿ, ದೇವಿನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದಾದ ನಂತರ ಇಲ್ಲಿಂದ ಮತ್ತೆ ಮೆರವಣಿಗೆಯ ಮುಖಾಂತರ ದೇವ್ರ ಗುಡಿಗೆ ಹೋಗಿ ದೇವಿ ವಿಗ್ರಹನ ಅಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದು ಊರವರೆಗಿನ ದೇವ್ರ ಕಟ್ಟೆ ಒಳಗೆ ಈಗ ದೇವಿನ ಕೂರ್ಸ್ಯಾರ ನೋಡ್ರಿ. ಈಗ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗತ್ತಾರ ನೋಡ್ರಿ ದೇವಿನ. ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ ದೇವಿಗೆ. ನೋಡಿ ವೀಕ್ಷಕರೇ, ಈ ಥರ ಇತ್ತು ಹಳ್ಳಿಯ ಒಂದು ದೇವರ ಉತ್ಸವದ ಕಾರ್ಯಕ್ರಮ. ಈ ವಿಡಿಯೋ ನಿಮ್ಗೇನ ಇಷ್ಟ ಆಗಿತ್ತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ.